ನಾವು ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಖೇಟ ಮಳಖೇಡದಲ್ಲಿದ್ದೇವೆ. ಮಳಖೇಡದ ಐತಿಹಾಸಿಕ ಕೋಟೆ ಭಾಳ ದಯನೀಯ ಸ್ಥಿತಿಯನ್ನು ನಾವು ನೋಡ್ಬೋದು. ಈ ಕೋಟೆಯ ಡೆವಲಪ್ಮೆಂಟ್ ಆಗ್ತಾ ಇದೆ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ನಾವು ಸಾರ್ವಜನಿಕರಾದಂಥವ್ರು ನಾವೆಲ್ಲರೂ ಕೂಡಿ ಈ ಕೋಟೆಯನ್ನು ಉಳಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ನಮ್ಮೂರು ನಮಗೆ ಮೇಲು. ಈ ಐತಿಹಾಸಿಕ ಕೋಟೆ ನಮ್ಮೆಲ್ಲರ ಆಸ್ತಿ, ಸಂವಿಧಾನದ ಹಕ್ಕಿದೆ ನಮಗೆ. ಇದು ಕೋಟೆಯನ್ನು ಉಳಿಸಬೇಕು, ಬೆಳೆಸಬೇಕು ಅಂತನ್ನುವಂಥದ್ದು. ಇದನ್ನು ಉಳಿಸಿಲ್ಲ ಅಂದರೆ ಇತಿಹಾಸವನ್ನು ನಾವು ಇನ್ನೊಂದು ಪೀಳಿಗೆಗೆ ನಾವು ದಾರಿ ಅರಿಬೇಕಾಗ್ತದೆ, ಹಸ್ತಾಂತರ ಮಾಡಬೇಕಾಗ್ತದೆ. ಇದು ನಮಗೆ ಇಲ್ಲಿಗೆ ಎಂಡ್ ಆಗಬಾರ್ದು. ಅದಕ್ಕೆ ಈ ಇತಿಹಾಸವನ್ನು ಮುಂದಿನ ಪೀಳಿಗೆ ತಿಳಿಸಬೇಕಾದ್ರೆ ಇದರ ಕುರುಹುಗಳು, ಸ್ಮಾರಕಗಳು, ಇವೆಲ್ಲ ಕೋಟೆ ಕೊತ್ತಲಗಳು, ವೀರಗಲ್ಲುಗಳು, ಈ ಎಲ್ಲವನ್ನು ಗುಡಿಗಳು, ಗುಡಿಗುಂಡಾರಗಳು, ಶಿಲ್ಪಗಳು, ಇವುಗಳು ನಮ್ಮ ಆಸ್ತಿ. ಸಾರ್ವಜನಿಕ ಆಸ್ತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕನ ದೊಡ್ಡ ಜವಾಬ್ದಾರಿ ಇದೆ. ಅದಕ್ಕೆ ಮಳಖೇಡದ ಜನ ಅಂದರೆ ಸುಸಂಸ್ಕೃತರು, ಪಂಡಿತರು, ದ್ವಿಜೋತ್ತಮರು. ಮತ್ತು ಇಲ್ಲಿಯ ಕನ್ನಡದ ಮೊದಲ ಪುಸ್ತಕ ಕವಿರಾಜ ಮಾರ್ಗ, ಶ್ರೀ ವಿಜಯರು ಬರೆದಂಥ ಕವಿರಾಜ ಮಾರ್ಗ, ಇದನ್ನು ಕೊಟ್ಟಂತಹ ನೆಲ. ಮಹಾವೀರಾಚಾರ್ಯರು ಗಣಿತ ಸಾರ ಸಂಗ್ರಹ ಕೊಟ್ಟಂಥವರು. ಇಡೀ ಜಗತ್ತಿಗೆ ಮಾನವೀಯತೆಯ ತಳಹದಿಯ ಮೇಲೆ ರಾಷ್ಟ್ರಕೂಟರ ಅರಸ ನೃಪತುಂಗ ಚಕ್ರವರ್ತಿ ಅಮೋಘ ವರ್ಷ ಆಳಿದಂಥ ಪುಣ್ಯ ನೆಲ. ಹೀಗಾಗಿ ನೀಲಹಳ್ಳಿ ಕೊಂಕನಹಳ್ಳಿ ಖಜಾನೆಯಾಗಿತ್ತು, ಇದು ರಾಜಧಾನಿಯಾಗಿತ್ತು, ಸೇಡಂ ಅಂತಃಪುರ ಆಗಿತ್ತು, ದಂಡೋತಿ ಮಿಲ್ಟ್ರಿ ಫೋರ್ಸ್ ಇತ್ತು, ದಂಡಿತ್ತಲ್ಲಿ ಮಿಲ್ಟ್ರಿ ದಂಡು. ಹಾಗಾಗಿ ಇವೆಲ್ಲ ಐತಿಹಾಸಿಕ ಸ್ಥಳಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೆಲಸ ಮಾಡಬೇಕು. ಯಾಕಂದರೆ ಒಳಗಡೆ ಹೋಗಿ ಮಲಿನ ಮಾಡೋದಾಗಲಿ, ಶೌಚಾಲಯ ಹೋಗುವುದಾಗಲಿ, ಮೂತ್ರ ವಿಸರ್ಜನೆ ಮಾಡೋದಾಗಲಿ, ಆಮೇಲೆ ಒಳಗಡೆ ಕಸ, ನಿಮ್ಮ ಮನೆಯಲ್ಲಿರುವಂಥ ಕಸಗಳನ್ನು ತಂದು ಕೋಟೆಯ ಬಾಜು ಹಾಕಬಾರ್ದು ದಯವಿಟ್ಟು. ಇದು ಒಂದು ಪವಿತ್ರ ಸ್ಥಳ. ಹಾಗೆ ದೇವರ ಗುಡಿ ಒಳಗೆ ದೇವರು ಮೂರ್ತಿ ಇದ್ದಂಗೆ ಇದು ನಮ್ಮ ದೇವಸ್ಥಾನ, ನಮ್ಮ ನಾಡನ್ನು ಆಳಿದಂಥ ಪುಣ್ಯ ನೆಲ. ದೆಹಲಿಯ ಸ್ಥಾನವನ್ನು ಇವತ್ತೇನು ದೆಹಲಿ ಅದ, ಅಂದಿನ 8-9ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ಇದು ದೆಹಲಿಯಾಗಿ ಇಡೀ ದೇಶವನ್ನು ಆಳಿದಂಥ ರಾಜಧಾನಿಯ ಖ್ಯಾತಿ ಪಡೆದಂಥ ನಮ್ಮೂರು ಮಳಖೇಡದ ಕೋಟೆಯನ್ನು ಉಳಿಸುವಂಥ ಪ್ರತಿಯೊಬ್ಬರು ಪ್ರಯತ್ನ ಮಾಡಬೇಕು. ನೋಡ್ರಿ ಎಂಥ ಪರಿಸ್ಥಿತಿ ಅದ ನಮಗೆ. ನೀವೆಲ್ಲ ಸಾರ್ವಜನಿಕರಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ಸಾಧ್ಯ ಆದರೆ ನಿಮ್ಮ ಮನೆಗೆ ಬಂದು ವಿನಂತಿ ಮಾಡ್ಕೊಳ್ತೀವಿ ನಾವು. ಯಾಕಂದರೆ ಒಳಗಡೆ ಹೋಗುವಂಥದ್ದು ಶೌಚಾಲಯ ಮಾಡೋದಾಗಲಿ, ಒಳಗಡೆ ಹೋಗಿ ಮಲಿನ ಮಾಡೋದಾಗಲಿ, ಕಸವನ್ನು ಚೆಲ್ಲುವುದಾಗಲಿ, ಇದು ಆಸ್ತಿ. ಇದು ಹೇಗೆ ನಾವು ಹಂಪಿ ನೋಡ್ತೇವೆ, ಆಮೇಲೆ ಬೇರೆ ಬೇರೆ ಸ್ಥಳಗಳನ್ನು ನಾವು ನೋಡ್ತೇವೆ, ಐತಿಹಾಸಿಕ ಸ್ಥಳಗಳು ಯಾವ ರೀತಿ ಅವೆಲ್ಲವನ್ನು ಹೇಗೆ ಡೆವಲಪ್ಮೆಂಟ್ ಹಾಗೆ ನಮ್ಮದು ಸಹಿತ ಡೆವಲಪ್ಮೆಂಟ್ ಮಾಡುವುದಕ್ಕೆ ನಾವು ಸಾರ್ವಜನಿಕರು ನಾವೆಲ್ಲರೂ ಸಹಿತ ಇದನ್ನು ಬಿದ್ದಂಥ ಕಲ್ಲನ್ನು ಒಂದು ಕಡೆ ಇಡಬೇಕು. ಕಂಟಿ ಬೆಳೆದಿವು, ಕಂಟಿ ಸಿಕ್ಕಾಪಟ್ಟೆ ಬೆಳೆದ. ಒಂದೊಂದು ದಿನ ಶ್ರಮದಾನ ಮಾಡಿರಿ. ಪ್ರತಿಯೊಬ್ಬ ನಾಗರಿಕರು ಒಂದೊಂದು ದಿನ ಶ್ರಮದಾನ ಮಾಡಿ. ಶೌಚಾಲಯಕ್ಕೆ ಹೋಗೋದು ಬಿಡ್ರಿ. ಒಳಗಡೆ ಮುಂಜಾನೆ ಎದ್ದ ತಕ್ಷಣ ಏನು ತಂಬಿ ಹಿಡ್ಕೊಂಡು ಕೋಟೆ ಒಳಗೆ ದಯವಿಟ್ಟು ಯಾರೂ ಹೋಗಬೇಡ್ರಿ. ಇದು ನಿಮ್ಮೂರಿನ ಹೆಮ್ಮೆ ಅಭಿಮಾನ. ಇವತ್ತು ದೇಶದ ತುಂಬ ಮಳಖೇಡದ ಬಗ್ಗೆ ವರ್ಣನೆ ಮಾಡ್ತಾರೆ. ಮಳಖೇಡ ಅಂದ್ರೆ ಹಿಂಗಿತ್ತು, ಮಾನ್ಯರಿರುವಂಥ ಊರು, ಸುಸಂಸ್ಕೃತರ ಊರು ಅಂತ ಹೇಳ್ತಾರೆ. ಕುರಿತೋದೆಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತ ಹೇಳ್ತಾರೆ. ಇಂಥ ನೆಲದವನ್ನು, ಇಂಥ ಪವಿತ್ರ ಸ್ಥಳವನ್ನು ಯಾರೂ ಕೂಡ ದಯವಿಟ್ಟು ಹಾಳು ಮಾಡಬೇಡ್ರಿ. ಇದನ್ನು ಉಳಿಸಬೇಕು. ಇದನ್ನು ಮುಂದಿನ ಪೀಳಿಗೆಗೆ ದಾರಿ ಎರೆಯುವಂಥ ಕೆಲಸ ನಾವೆಲ್ಲರೂ ಮಾಡೋಣ. ಈ ಕೋಟೆ ಒಳಗೆ ನಾವು ಹೋಗಿ ಬಂದೀವಿ. ಚಂದ್ರಕಲಾ ಮೇಡಮ್ ಅವರು, ಚಂದ್ರಕಲಾ ಆತ್ನೂರು ಮೇಡಮ್ ಅವರು ಆಡಿಕೆಯಲ್ಲಿ ಒಬ್ಬ ಈ ಶಿಕ್ಷಕಿಯವರು ಒಂದು ವಾಟ್ಸಪ್ ಮುಖಾಂತರ ಮಳಖೇಡ ಕೋಟೆ ಸ್ವಚ್ಛತೆ ಮಾಡಬೇಕಂತೇಳಿ ಕರೆ ಕೊಟ್ಟಾಗ ಆ ಕರೆಗೆ ಸ್ಪಂದಿಸಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಅವರು ಮುಂದಿನ ದಿನಗಳಲ್ಲಿ ಒಬ್ಬ ಹೆಣ್ಣುಮಗಳಾಗಿ ಕೋಟೆ ರಕ್ಷಣೆ ಮಾಡ್ತಾಳಂತಂದರೆ ಅವ್ರದ್ದು ಎಷ್ಟಿದೆ ಅಂತ ಅನ್ನುವಂಥದ್ದು. ಒಬ್ಬ ಪಾಠ ಮಾಡುವಂಥ ಶಿಕ್ಷಕಿ ಅವರು ಕ್ಲಾಸ್ ರೂಮ್ನಲ್ಲಿ ಮಕ್ಕಳಿಗೆ ತಿಳಿಸಿ ಹೇಳ್ತಾರೆ, ಇಲ್ಲಿ ಬಂದು ಜನರಿಗೆ ತಿಳಿಸ್ತಾ ಹೇಳ್ತಾರೆ. ನಾವು ಸಹಿತ 14 ವರ್ಷ ಈ ಊರಿನಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡಿ ಈ ಊರಿನ ಕೋಟೆ ಬಗ್ಗೆ ಸಾಕಷ್ಟು ಉಪನ್ಯಾಸಗಳನ್ನು, 23 ಪುಸ್ತಕಗಳನ್ನು ಬರೆದೀನಿ. ಈ ಕೋಟೆಗೆ ಸಂಬಂಧಪಟ್ಟಂತೆ ಹಲವಾರು ಪುಸ್ತಕಗಳನ್ನು, MPhil ಪದವಿಯನ್ನು ನಾನು ಮಾಡಿದ್ದೀನಿ. ಹೀಗಾಗಿ ಇದರ ಬಗ್ಗೆ ನನಗೆ ಅತ್ಯಂತ ಕಾಳಜಿ ಇದೆ. ನಮ್ಮ ಮಹೇಶ್ ಅವರು ಒಂದು ಕಾಲೇಜಿನ ಮುಖ್ಯಸ್ಥರು, ಓಂ ಶಾಯಿ ಕಾಲೇಜಿನ ಅವರು ಮುಖ್ಯಸ್ಥರು. ಅವರು ಕಲಬುರಗಿಯಿಂದ ಬಂದಿದ್ದು, ಆಡಿಕೆಯಿಂದ ನಮ್ಮ ಸ್ವಾಮಿಗಳು ಬಂದಿದ್ದಾರೆ. ಭಾಳ ಖುಷಿ ಅನ್ನಿಸ್ತದೆ. ಇಲ್ಲಿ ಸೆಕ್ಯೂರಿಟಿ ಅವರಿದ್ದಾರೆ ಇಲ್ಲಿ ಕೋಟೆ ರಕ್ಷಣೆಗಾಗಿ. ಅವರು ಸಹಿತ
ಈ ಒಳಗಡೆ ಹೋಗುವಂಥವ್ರಿಗೆ ತಡೆ ಹಿಡಿಬೇಕು ನೀವು. ಏನು ತಂಬಿಗೆ ತೊಗೊಂಡು ಹೋಗ್ತಾರಲ್ಲ, ದಯವಿಟ್ಟು ಇಲ್ಲೇ ನಿಂದ್ರಿ ನೀವು. ಮುಂಜಾನೆ 1 ತಾಸು 2 ತಾಸು ನಿಂತಿರಂದ್ರೆ ನಿಮ್ಮ ಕೆಲಸ ಕರೆಕ್ಟ್ ಆಗ್ತದೆ. ಇಡೀ ಹಗಲತ್ತು ಬಂದು ನಿಂದ್ರೋದಕ್ಕಿಂತ ಮುಂಜಾನೆ ಬಂದರೆ ನೀವು ನಿಂತ್ರಂದ್ರೆ ಒಳಗೆ ಯಾರಿಗೆ ದಯವಿಟ್ಟು ಬಿಡಬೇಡ್ರಿ. ಯಾಕಂದ್ರೆ ಅವ್ರು ಏನಂತಾರ ಅದು ಮಾಹಿತಿ ನಮ್ಮೆಲ್ಲರ ಗಮನಕ್ಕೆ ತೊಗೊಂಬರಿ. ನಾವು ಸಹಿತ ಕೈ ಮುಗಿಯೋಣ. ಇದು ನೋಡ್ರಪ್ಪ, ಇದು ಗುಡಿ ಇದ್ದಂಗದ, ಮಂದಿರ ಇದ್ದಂಗದ, ಒಳಗೆ ಯಾರು ಶೌಚಾಲಯಕ್ಕೆ ಹೋಗ್ಬೇಡ್ರ ಅಂತ ಕೈ ಮುಗಿರಿ. ಆದಷ್ಟು ಪಂಚಾಯಿತಿ ಲೆವೆಲ್ನಲ್ಲಿ ನಾವು ಇಲ್ಲಿದ್ದಂಥ ಬೇರೆ ಬೇರೆ ಎಲ್ಲ ನಮ್ಮ ನಾಯಕರುಗಳಿಗೆ, ಜನಪ್ರತಿನಿಧಿಗಳಿಗೆ ನಾವು ಹೇಳಿದೆವು, ಒಳಗಡೆ ಯಾರೂ ಸಹಿತ ಶೌಚಾಲಯಕ್ಕೆ ಹೋಗಬಾರ್ದು, ಇವತ್ತಿನ ಹಿಡಿದು ಬಂದ್ ಮಾಡೋದು. ಇದಕ್ಕೇನಾದ್ರು ಖರ್ಚು ಆಗ್ತಿತ್ತಂದ್ರೆ ಇಲ್ಲೊಂದು ನಾವು ಒಳಗಡೆ ಹೋದರೆ ದಂಡ ಹಾಕ್ತೀವಂತಂತ ಏನಾದರೂ ಬರೋದು ಪಂಚಾಯತ್ ಕಡ್ದು ಅಥವಾ PDO ಕಡ್ದು ನೀವೆಲ್ಲ ಹಾಕ್ಸ್ರಿ. ಅದೇನಾದ ಖರ್ಚು ಬಂದರೆ ನಾವೆಲ್ಲ ಭರಿಸ್ತೀವಿ. ನಾವು ಮಹೇಶ್ ಅವರು ಒಂದು ಬೋರ್ಡ್ ಮಾಡಿಸಿ ದಯವಿಟ್ಟು ಇವರಿಗೆ ಕೊಟ್ಟು ಬಿಡ್ರಿ.